ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಮೋಟಿವೇಶನಲ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮ ಸಹಕಾರ ಮತ್ತು ಬೆಂಬಲ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಶಂಕುಕರ್ಣರ ಬಗ್ಗೆ ಮತ್ತು ಅವನ ಅವತಾರಗಳ ಬಗ್ಗೆ ತಿಳಿಸಿಕೊಡಲಾಗಿತ್ತು. ಮುಂದಿನ ಹಂತದಲ್ಲಿ ಶಂಕುಕರ್ಣರ ಮೊದಲನೇ ಅವತಾರವಾದಂತಹ ಪ್ರಹ್ಲಾದ ಮಹಾರಾಜರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ಲರಿಗೂ ತಿಳಿದಿರೋ ಹಾಗೆ ಪ್ರಹ್ಲಾದರ ಕತೆ ಅದ್ಭುತ ಮತ್ತು ರೋಮಾಂಚನವಾಗಿದೆ. ಪ್ರಹ್ಲಾದರು ಶಂಕುಕರ್ಣರ ಮೊದಲನೇ ಅವತಾರವಾಗಿದ್ದು, ಭೂಲೋಕದಲ್ಲಿ ಹಿರಣ್ಯಕಶಿಪು ಮತ್ತು ಕಯಾದುವಿನ ಮಗನಾಗಿ ಜನ್ಮ ತಾಳುತ್ತಾರೆ. ಪ್ರಹ್ಲಾದರ ಬಗ್ಗೆ ತಿಳಿಯುವುದಕ್ಕೂ ಮುನ್ನ ಆತನ ತಂದೆಯಾದ ಹಿರಣ್ಯಕಶಿಪು ಮತ್ತು ಆತನ ದೊಡ್ಡಪ್ಪನಾದ ಹಿರಣ್ಯಾಕ್ಷನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಇಬ್ಬರು ವೈಕುಂಠದಲ್ಲಿ ಶ್ರೀ ಮಹಾವಿಷ್ಣುವಿನ ದ್ವಾರಪಾಲಕರಾದ ಜಯ ಹಾಗೂ ವಿಜಯರು. ಒಮ್ಮೆ ಮಹಾವಿಷ್ಣುವು ವೈಕುಂಠದಲ್ಲಿ ಲಕ್ಷ್ಮಿಯೊಡನೆ ಏಕಾಂತದಲ್ಲಿರುತ್ತಾರೆ. ಆ ಸಮಯದಲ್ಲಿ ಅವರ ದ್ವಾರಪಾಲಕರಾದ ಜಯ ಹಾಗೂ ವಿಜಯರು ಅವರ ಏಕಾಂತವನ್ನು ನೋಡಿಕೊಳ್ಳುವುದರಲ್ಲಿ ನಿರತರಾಗಿರುತ್ತಾರೆ. ಈ ಸಮಯದಲ್ಲಿ ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಾತನ, ಸನಂದನ ಹಾಗೂ ಸನತ್ಕುಮಾರರು ಈ 4 ಜನ ಮಹಾವಿಷ್ಣುವಿನ ದರ್ಶನಕ್ಕಾಗಿ ವೈಕುಂಠಕ್ಕೆ ಬರುತ್ತಾರೆ. ಈ 4 ಜನ ಬಾಲಕರನ್ನು ನೋಡಿ ದ್ವಾರಪಾಲಕರಾದ ಜಯವಿಜಯರು ವೈಕುಂಠದ ದ್ವಾರದಲ್ಲೇ ಅವರನ್ನು ತಡೆಯುತ್ತಾರೆ. ಬ್ರಹ್ಮ ಮಾನಸ ಪುತ್ರರು ವಯಸ್ಸಿನಲ್ಲಿ ದೊಡ್ಡವರಾದರೂ ಅನೇಕ ವಿದ್ಯೆ ಹಾಗೂ ತಪತ್ಫಲಗಳನ್ನು ಪಡೆದುಕೊಂಡಿದ್ದರೂ ಸಹ ಅವರುಗಳು ನೋಡಲು ಬಾಲಕರಂತಿರುತ್ತಾರೆ. ಆದ್ದರಿಂದಲೇ ಅವರನ್ನು ಬ್ರಹ್ಮನ ಮಾನಸ ಪುತ್ರರು ಎಂದು ಸಹ ಕರೆಯುತ್ತಾರೆ. ಮಹಾವಿಷ್ಣುವಿನ ದರ್ಶನಕ್ಕಾಗಿ ಬಂದಿದ್ದ ಆ ಬಾಲಕರನ್ನು ಒಳಗೆ ಬಿಡಲು ಜಯವಿಜಯರು ತಿರಸ್ಕರಿಸುತ್ತಾರೆ. ಆಗ ಆ ಬಾಲಕರು, ನಾವು ಮಹಾವಿಷ್ಣುವಿನ ದರ್ಶನಕ್ಕಾಗಿ ಬಂದಿದ್ದೇವೆ, ನಮ್ಮನ್ನು ಒಳಗೆ ಹೋಗಲು ಬಿಡಿ ಎಂದು ಜಯವಿಜಯರನ್ನು ಕೇಳುತ್ತಾರೆ. ಆದರೆ ಜಯವಿಜಯರು ಈ ಬಾಲಕರನ್ನು ನೋಡಿ, ವಿಷ್ಣುವು ಮಹಾಲಕ್ಷ್ಮಿಯೊಡನೆ ಏಕಾಂತ ಸೇವೆಯಲ್ಲಿದ್ದಾರೆ, ಹಾಗಾಗಿ ನಿಮ್ಮನ್ನು ಒಳಗೆ ಬಿಡಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಆಗ ಬ್ರಹ್ಮನ ಮಾನಸ ಪುತ್ರರಾದ ಈ 4 ಜನ ಬಾಲಕರಿಗೆ ಬಹಳ ಕೋಪ ಬರುತ್ತದೆ ಮತ್ತು ಅವರು ಹೇಳುತ್ತಾರೆ, ಮಹಾವಿಷ್ಣುವು ತನ್ನ ಭಕ್ತರಿಗೆ ಯಾವಾಗಲೂ ಸಹ ದರ್ಶನ ನೀಡಲು ಇದ್ದೇ ಇರುತ್ತಾರೆ, ಅವರಿಗೆ ಭಕ್ತರ ಮುಂದೆ ಯಾವ ಏಕಾಂತವೂ ಸಹ ಬರುವುದಿಲ್ಲ ಎನ್ನುತ್ತಾರೆ. ಆದರೂ ಸಹ ಜಯವಿಜಯರು ಇವರನ್ನು ಒಳಗೆ ಬಿಡಲು ಸಮ್ಮತಿಸುವುದಿಲ್ಲ. ಇದರಿಂದ ಕೋಪಗೊಂಡ ಬ್ರಹ್ಮ ಮಾನಸ ಪುತ್ರರು, ನೀವು ಭೂಲೋಕದಲ್ಲಿ ಸಾಮಾನ್ಯ ಮನುಷ್ಯರಾಗಿ ಜನ್ಮ ತಾಳಿ ಎಂದು ಶಪಿಸಿಬಿಡುತ್ತಾರೆ. ಇದರಿಂದ ವಿಚಲಿತರಾದ ಜಯವಿಜಯರು ಮಹಾವಿಷ್ಣುವಿನ ಬಳಿ ಬಂದು, ಹೇ ದೇವಾ, ನಾವು ನಿಮ್ಮ ದ್ವಾರವನ್ನು ಕಾಯುವ ಸೇವೆಯಲ್ಲಿ ನಿರತರಾಗಿದ್ದರಿಂದ ಬ್ರಹ್ಮ ಮಾನಸ ಪುತ್ರರನ್ನು ಒಳಗೆ ಬಿಡದೆ ಅವರ ಶಾಪಕ್ಕೆ ಗುರಿಯಾಗಿದ್ದೇವೆ. ದಯವಿಟ್ಟು ಆ ಶಾಪವನ್ನು ಹಿಂತೆಗೆದುಕೊಳ್ಳುವಂತೆ ಶ್ರೀಹರಿಯಲ್ಲಿ ಮೊರೆ ಇಡುತ್ತಾರೆ ಜಯವಿಜಯರು. ಆಗ ಶ್ರೀಹರಿಯು ಅವರು ಬ್ರಹ್ಮನ ಮಾನಸ ಪುತ್ರರಾಗಿರುವುದರಿಂದ ಅವರ ಶಾಪವನ್ನು ಹಿಂತೆಗೆದುಕೊಳ್ಳುವುದು ಅಸಾಧ್ಯ ಎನ್ನುತ್ತಾನೆ. ಶ್ರೀಹರಿಯು ಜಯವಿಜಯರನ್ನು ಕುರಿತು ಹೀಗೆ ಹೇಳುತ್ತಾನೆ, ನೀವು ನನ್ನ ಭಕ್ತರಾಗಿ ಭೂಲೋಕದಲ್ಲಿ ಜನಿಸಿ 7 ಜನ್ಮಗಳನ್ನು ತಾಳುತ್ತೀರೋ, ಅಥವಾ ನನ್ನನ್ನು ದ್ವೇಷಿಸುವ ವೈರಿಗಳಾಗಿ 3 ಜನ್ಮಗಳನ್ನು ತಾಳಿ ವೈಕುಂಠಕ್ಕೆ ಮರಳುತ್ತೀರೋ ಎಂದು ಕೇಳಿದಾಗ ಜಯವಿಜಯರು ಸ್ವಲ್ಪ ಹೊತ್ತು ಆಲೋಚಿಸಿ, ಶ್ರೀಹರಿಯೇ, ನಿನ್ನ ಭಕ್ತರಾಗಿ ಜನಿಸಿ 7 ಜನ್ಮಗಳವರೆಗೂ ನಿನ್ನನ್ನು ಅಗಲಿ ಇರಲಾರೆವು. ಆದ್ದರಿಂದ ನಿನ್ನ ವೈರಿಗಳಾಗಿ 3 ಜನ್ಮಗಳನ್ನು ಕಳೆದು ಮತ್ತೆ ವೈಕುಂಠಕ್ಕೆ ಮರಳುತ್ತೇವೆ ಎಂದು ಹರಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಹೀಗೆ ಜಯವಿಜಯರು ಭೂಲೋಕದಲ್ಲಿ ವಿಷ್ಣುವಿನ ಬದ್ಧ ವೈರಿಗಳಾಗಿ 3 ಜನ್ಮಗಳನ್ನು ತಾಳುತ್ತಾರೆ. ಅದರಲ್ಲಿ ಮೊದಲನೇ ಜನ್ಮವೇ ಈ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ. ಸ್ನೇಹಿತರೆ, ಭೂಲೋಕ ಕಂಟಕನಾಗಿದ್ದಂತಹ ಹಿರಣ್ಯಾಕ್ಷನು ಭೂದೇವಿಯನ್ನು ಅಪಹರಿಸಿ ಪಾತಾಳ ಲೋಕದಲ್ಲಿ ಬಚ್ಚಿಟ್ಟಿರುತ್ತಾನೆ. ಇದರಿಂದ ವಿಚಲಿತರಾದ ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ. ಆಗ ಮಹಾವಿಷ್ಣುವು ಭೂದೇವಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸಿಕೊಳ್ಳಲು ವರಹಾವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ಅವನಿಂದ ರಕ್ಷಿಸುತ್ತಾನೆ. ಹೀಗೆ ತನ್ನ ಅಣ್ಣನ ಸಾವಿನಿಂದ ಹಿರಣ್ಯಕಶಿಪುವಿನ ದುಃಖ ಮತ್ತು ಆಕ್ರೋಶ ಎಲ್ಲೆ ಮೀರುತ್ತದೆ. ವರಹ ರೂಪವನ್ನು ತಾಳಿ ಹಿರಣ್ಯಾಕ್ಷನನ್ನು ಕೊಂದ ಶ್ರೀಹರಿಯ ರುಂಡವನ್ನು
ತ್ರಿಶೂಲದಿಂದ ಛೇದಿಸಿ ಹರಿಯುವ ರಕ್ತದಿಂದ ತನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ನೀಡುವುದಾಗಿ ಬೊಬ್ಬಿರಿದ ಹಿರಣ್ಯಕಶಿಪುವು ಅತಿಯಾಗಿ ದುಃಖಿಸುತ್ತಿರುವ ತನ್ನ ಸೋದರರ ಪುತ್ರರನ್ನು ಸಮಾಧಾನಪಡಿಸುತ್ತಾನೆ. ಹಾಗೂ ಮೂಲೋಕಗಳನ್ನು ತನ್ನಂತೆ ಮಾಡಿಕೊಳ್ಳಲು, ಘೋರ ತಪಸ್ಸನ್ನು ಕೈಗೊಳ್ಳಲು ಹಾಗೂ ಬ್ರಹ್ಮನಿಂದ ವರ ಪಡೆಯಲು ಅರಮನೆಯಿಂದ ಹೊರಡುತ್ತಾನೆ. ಹಾಗಾದರೆ ಸ್ನೇಹಿತರೆ, ಬನ್ನಿ ಹಿರಣ್ಯಕಶಿಪುವು ಬ್ರಹ್ಮನಿಂದ ಯಾವ ವರವನ್ನು ಪಡೆದ ಮತ್ತು ಪ್ರಹ್ಲಾದನ ಜನನ ಹೇಗಾಯಿತು ಎಂದು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.